ಹಾಯ್ ಹಲೋ ನಮಸ್ಕಾರ. ಜಿ ಕೆ ಪ್ರಪಂಚಕ್ಕೆ ಸ್ವಾಗತ. ಮೊದಲು ನಾನು ಈ ವೀಡ್ ಕಟ್ಟರಲ್ಲಿ ಕಾಡು ತೆಗೆಯುವ ಭಾಳಷ್ಟು ವಿಡಿಯೋ ಮಾಡಿದ್ದೆ. ಇಲ್ಲಿ ನೀವು ನೋಡಿದ್ದೀರಿ. ಅದರಲ್ಲಿ ಕೆಲವು ಕಮೆಂಟ್ ಕೂಡ ಬಂದಿತ್ತು. ಅಂದರೆ ನಿಮಗೆ ಸುಸ್ತಾಗೋದಿಲ್ವಾ, ಹೇಗೆ ಕೆಲಸ ಮಾಡ್ತೀರಿ ಇಡೀ ದಿವಸ ಅಂತದೆಲ್ಲ. ಅಂದರೆ ನಾನು ಇಡೀ ದಿವಸ ಅಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ, ಆದರೆ ರೆಡಿ ಇರ್ತೇನೆ ಕೂಡ ಮಾಡಲಿಕ್ಕೆ ಬೇಕಿದ್ರೆ. ಅದರಲ್ಲಿ ಮೇಯ್ನಾಗಿ ಬಂದ ಕಮೆಂಟ್ ಅಂದರೆ ನಿಮ್ಮ ಸೊಂಟಕ್ಕೆ ಇನ್ಶೂರೆನ್ಸ್ ಉಂಟಾ, ಅದು ಹೇಗೆ ನೀವು ಅದನ್ನು ನಿಭಾಯಿಸ್ತೀರಿ, ನಿಮಗೇನು ಸ್ಟ್ರೈನ್ ಆಗೋದಿಲ್ವ ಅಂತದಕ್ಕೆ. ಅದಕ್ಕೀಗ ನಾವು ಎಲ್ಲ ರೀತಿಯ ಕಮೆಂಟ್ಗಳಿಗೆ ಅಥವಾ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರವಾಗಿ ಕಂಡುಕೊಳ್ಳುವ. ಯಾಕೆ, ಏನು ಮಾಡಬೇಕು, ಅದರಲ್ಲಿ ಟೆಕ್ನಿಕ್ಸ್ ಯಾವುದು ಯೂಸ್ ಮಾಡಬೇಕು ಅಂತ ಬನ್ನಿ ನೋಡ್ತಾ ಹೋಗುವ. ಇವರು ನಮ್ಮ ಇವತ್ತಿನ ಮಾಡೆಲ್. ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಮಾಡೆಲ್ ಯೂಸ್ ಮಾಡ್ತಾರೆ, ನಮ್ಮ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಯಾರು ಅಷ್ಟು ಯೂಸ್ ಮಾಡ್ತಾ ಇಲ್ಲ. ನಾವೀಗ ವೀಡ್ ಕಟ್ಟಿಂಗಿಗೆ ಇವರನ್ನು ನಾವು ಮಾಡೆಲ್ ಆಗಿ ತಗೊಂಡಿದ್ದೇವೆ. ಇವರು ಪ್ರಮೋದ್ ಪೈಲೂರ್ ಅಂತ ನಮ್ಮ ಫ್ರೆಂಡು ಕೂಡ. ಇವರು ಬೆಂಗಳೂರಿಂದ ಬಂದಿದ್ದಾರೆ. ಅಲ್ಲಿಗ ಅವರಿಗೆ ಅವರ ದಿನನಿತ್ಯದ ಜಂಜಾಟಗಳ ಮಧ್ಯದಲ್ಲಿ ಇದೀಗ ವೀಡ್ ಕಟ್ ಮಾಡ್ಲಿಕ್ಕೆ, ಅಂದ್ರೆ ಸಣ್ಣ ಸಣ್ಣ ಪೊದೆ ಕಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂಥರ ಜಿಮ್ ಎಕ್ಸರ್ಸೈಸ್ ಮಾಡಿದಾಗ ಆಗತ್ತೆ. ಒಂದು ವಾರ ಕಂಟಿನ್ಯೂಸ್ ತೆಗೆದ್ರೆ ಒಂದು 2 ರಿಂದ 3 kg ಕಡಿಮೆ ಆಗ್ತದೆ. ಸೊ ಆಲ್ ಇನ್ ಒನ್. ಅದೇ ಇನ್ನು ಎಲ್ಲರೂ ಇದನ್ನು ಪ್ರಿಪೇರ್ ಮಾಡಿದ್ರೆ ಕೃಷಿ ಸಹ ಕೂಡ ಜಾಸ್ತಿ ಔಟ್ಪುಟ್ ಬರ್ಬೋದು ಕಾಣ್ತದೆ. ಸತ್ಯ. ನೋಡಿ, ಇವ್ರೀಗ ಆಲ್ರೆಡಿ ವೇರ್ ಮಾಡಿದ್ದಾರೆ ಶೋಲ್ಡರ್ ಹಾರ್ನೆಸ್. ಇದರಲ್ಲಿ ಈಗ ಸಿಂಗಲ್ ಸೈಡ್ ಅಂದರೆ ಈ ಥರ ಬಂದು ಇಲ್ಲಿಗೆ ಈಗ ಒಂದೇ ಸೈಡ್ ಬರ್ತದೆ. ಇದೀಗ ಡಬಲ್ ಶೋಲ್ಡರ್ ಇದು. ಇದನ್ನೇ ಪ್ರಿಫರ್ ಮಾಡಬೇಕು ಯಾವತ್ತು. ಅಂದರೆ ಬಾಡಿಗೆ ಕರೆಕ್ಟಾಗಿ ಫಿಟ್ ಆಗ್ತದೆ. ಆಮೇಲೆ ನೋಡಿ, 2 ಸೈಡ್ ಈಕ್ವಲ್ ಆಗಿರಬೇಕು. ಅಂದರೆ ಎಲ್ರಿಗೂ ಗೊತ್ತಿರ್ತದೆ, ನಾನು ಗೊತ್ತಿಲ್ಲದ ವಿಷಯ ಹೇಳ್ತಾ ಇಲ್ಲ. ಮತ್ತೆ ಪುನಃ ರಿಪೀಟ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಮೇಲೆ ಹೋಗಿ ಇಲ್ಲಿ ಕವರ್ ಆದರೆ ಇಲ್ಲಿಗೆ ಭುಜಕ್ಕೆ ಸಹ ತಾಗೋದಿಲ್ಲ. ಇದೀಗ ಹ್ಯಾಂಗರ್ ಪಾಯಿಂಟ್, ಇದು ಶೋಲ್ಡರ್ ಹಾರ್ನೆಸ್, ಹ್ಯಾಂಗರ್ ಪಾಯಿಂಟು ಇದೆಲ್ಲಿಗೆ ಬರ್ತದೆ ನೋಡುವ. ಇದೀಗ ಮೆಷಿನ್ ಇದು ಸಸ್ಪೆನ್ಷನ್ ಪಾಯಿಂಟ್, ಅಂದರೆ ಈಗ ಹ್ಯಾಂಗರ್ ಪಾಯಿಂಟ್ ಅಂತ ಕೂಡ ಕರೀತಾರೆ. ಇದೀಗ ಇಲ್ಲಿ ಈ ಶೋಲ್ಡರ್ ಹಾರ್ನೆಸ್ಸಲ್ಲಿ ಏನು ಬರ್ತದೆ, ಹ್ಯಾಂಗರ್ ಕ್ಲಿಪ್ಪು, ಅದಕ್ಕೆ ಮತ್ತು ಇದಕ್ಕೆ ಕನೆಕ್ಟ್ ಆಗುವಂಥದ್ದು. ಇದರಲ್ಲೇನಪ್ಪ ವಿಶೇಷ ಅಂತಂದರೆ ಅದರಲ್ಲೇ ಇರುವಂಥದ್ದು ಜಾಸ್ತಿ. ಈಗ ನಮ್ಮ ಬಾಡಿಗೆ ಏನು ಸ್ಟ್ರೈನ್ ಆಗ್ತದೆ, ಅದು ಮತ್ತು ಏನು ನಮಗೆ ಡಿಸ್ಕಂಫರ್ಟ್ ಆಗ್ತದೆ, ಅದನ್ನೆಲ್ಲ ಕರೆಕ್ಟ್ ಮಾಡುವಂಥದ್ದು. ಹೇಗೆ ಅಂತ ನೋಡ್ತಾ ಹೋಗುವ. ಇದು ಥರ ಇದೀಗ ಲೇಟೆಸ್ಟು, ಹಾಗೆ ಸ್ವಲ್ಪ ಈಸಿಯಲ್ಲಿ ಫಿಟ್ಮೆಂಟಲ್ಲಿ ನಡೀತದೆ. ನೋಡಿ ಪ್ರಮೋದ್ ಅವರೇ, ಇದೀಗ ಪೊಸಿಷನ್ ಎದುರು ಸೈಡಲ್ಲಿ ಅಪ್ವರ್ಡ್ ಉಂಟು. ಇದನ್ನೀಗ ಡೌನ್ ಮಾಡೋದು ಹೇಗೆ ನೋಡ್ತಾ ಹೋಗುವಲ್ಲ. ಕೈ ಬಿಡಿ. ಈಗ ಇಲ್ಲಿಗ ನಾನು ಹೇಳಿದ ಸಸ್ಪೆನ್ಷನ್ ರಿಂಗ್ ಏನಿದೆ, ಇದನ್ನು ಹಿಂದಕ್ಕೆ ತನ್ನಿ, ಇನ್ನು ತನ್ನಿ, ನೋಡ್ತಾ ಹೋಗಿ. ಇನ್ನು ಸ್ವಲ್ಪ ಹಿಂದೆ ಹೋಗಿ. ಈಗ ಆಯ್ತು. ಈಗ ಇನ್ನು ಹಿಂದೆ ಹೋಗಲಿ, ಇನ್ನು ಹಿಂದೆ ಹೋಗಲಿ, ಇನ್ನು ಹೋಗಲಿ, ಇನ್ನು ಹಿಂದೆ ಹೋಗಲಿ, ಇನ್ನು ಹಿಂದೆ ಹೋಗಲಿ. ನೋಡಿ, ಪೊಸಿಷನ್ ಚೇಂಜ್ ಆಯಿತು. ಈಗ ನಾವು ಯಾವ ಆ್ಯಂಗ್ಲಲ್ಲಿ ಕಾಡು ತೆಗಿಬೇಕು ಆ ಆ್ಯಂಗ್ಲಿಗೆ ಸೆಟ್ ಆಗ್ತಾ ಹೋಯಿತು. ಇದೀಗ ಈಸಿಯೆಸ್ಟ್ ಪೊಸಿಷನ್ನು. ಅಂದರೆ ನಾವು ಜಸ್ಟ್ ನೆಲಕ್ಕೆ ಟಚ್ ಆಗಬೇಕು ಇಲ್ಲ ಅಂಥ ಪೊಸಿಷನಲ್ಲಿದ್ದರೆ ಈಸಿ ಆಗ್ತದೆ. ಇದೀಗ ಆ್ಯಂಗಲ್ ಬೇಕಾದ ರೀತಿಯಲ್ಲಿ ತಗೊಳ್ಳಿಕ್ಕೆ ಆಗ್ತದೆ, ಆಮೇಲೆ ಲಿಫ್ಟಿಂಗ್ ಆಗ್ತದೆ, ಮತ್ತು ಪುನಃ ಡೌನ್ ಮಾಡಲಿಕ್ಕೆ ಆಗ್ತದೆ. ಸ್ವಲ್ಪ ನಾವು ನೆಲಕ್ಕೆ ಟಚ್ ಆಗ್ತಾ ಇರಬೇಕು, ಅಂದರೆ ಅದು ಮೆಷಿನ್ ಸ್ಪೀಡಲ್ಲಿ ಲಿಫ್ಟ್ ಆಗ್ತದೆ ಸ್ವಲ್ಪ ಜಾಸ್ತಿ. ಆಗ ನಮಗೆ ಪ್ರೆಸ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ. ನೋಡಿ, ನಾವೀಗ ಅಟ್ಯಾಚ್ಮೆಂಟ್ ಚೇಂಜ್ ಮಾಡಿದ್ದೇವೆ. ಇದೀಗ ಟ್ರಿಮ್ಮರ್ ಹೆಡ್, ಆಮೇಲೆ ಬ್ಲೇಡ್. ಇದು ಯಾಕೆ ಜೊತೆಯಲ್ಲಿ ಅಂತಂದರೆ, ಏನು ನಾವು ಕಾಡು ಹುಲ್ಲು ತೆಗಿತೇವೆ, ಆಗ ಬೆರಳು ಗಾತ್ರದ ಗಿಡಗಂಟೆಗಳಿದ್ದರೆ ಅದು ಒಟ್ಟು ಜೊತೆಯಲ್ಲಿ ಕಟ್ ಆಗ್ತದೆ. ಹಾಗೆ ಕೆಲಸ 2 ಟೈಮ್ ಇರೋದು ಒಂದೇ ಟೈಮಲ್ಲಿ ಈಸಿಯಾಗಿ ಮುಗಿಸ್ಬೋದು. ಈಗ ಇದರ ಪೊಸಿಷನ್ ನೋಡ್ತಾ ಹೋಗುವ. ಆಗ ಏನು ಸೆಟ್ ಮಾಡಿದ್ದೇವೆ ನಾವು, ಬ್ಯಾಲೆನ್ಸರ್ ಅದೇ ಪೊಸಿಷನಲ್ಲಿ ಉಂಟು. ಕೈ ಬಿಡಿ ಪ್ರಮೋದ್ ಅವರೇ. ಈ ಕೈ ಬಿಟ್ಟ ತಕ್ಷಣ ಕೆಳಗೆ ಹೋಯ್ತು, ಮೇಲೆ ಲಿಫ್ಟ್ ಮಾಡಿ ಸ್ವಲ್ಪ, ಮತ್ತೆ ಬಿಡಿ. ಈಗ ವೆಯ್ಟ್ ಜಾಸ್ತಿ ಗೊತ್ತಾಗ್ತದ ಆಗಿಂದ? ಇವಾಗ ತುಂಬ ವೆಯ್ಟ್ ಗೊತ್ತಾಗ್ತದೆ. ಅಂದರೆ ನೀವು ಫುಲ್ ಮಾಡ್ತಾ ಇದೆ. ಹಾಂ, ಅಂದರೆ ನಾವೀಗ ಯಾವಾಗಲೂ ಬ್ಯಾಲೆನ್ಸರ್ ಏನು ನಾನೀಗ ಹೇಳಿದೆ ಅದನ್ನು ಒಂದೇ ಪೊಸಿಷನಲ್ಲಿ ಇಟ್ಟರೆ ಆಗೋದಿಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡಿಕೊಳ್ಬೇಕು. ಈಗ ಅಡ್ಜಸ್ಟ್ ಮಾಡಿ ಮುಂದೆ ತನ್ನಿ. ಮುಂದೆ ತಂದರೆ ಎದುರುಗಡೆ ಲಿಫ್ಟ್ ಆಗ್ತದೆ. ಎದುರುಗಡೆ ಲಿಫ್ಟ್ ಆಗ್ತಾ ಉಂಟಲ್ಲ, ಸ್ವಲ್ಪ ನಿಮ್ಮ ಕಂಫರ್ಟ್ ಯಾವುದುಂಟು ಆ ಪೊಸಿಷನಿಗೆ ತನ್ನಿ. ಸ್ವಲ್ಪ ಹಿಂದೆ ಹೋಗಲಿ, ಅದು ಟಚ್ ಆಗಬೇಕು ನೆಲಕ್ಕೆ. ಈಗ ಸರಿ ಆಯ್ತಲ್ಲ. ಈಗ ಇಂಥ ಪೊಸಿಷನಲ್ಲಿ ಮತ್ತೆ ಪುನಃ ಕೆಲಸ ಮಾಡ್ಬೋದು. ಅಂದರೆ ಯಾವ ಅಟ್ಯಾಚ್ಮೆಂಟ್ ಚೇಂಜ್ ಮಾಡ್ತದೆ ಅದರಲ್ಲಿ ಪೊಸಿಷನ್ ಚೇಂಜ್ ಆಗ್ತಾ ಹೋಗ್ತದೆ. ಆಗ ನಾವು ಬ್ಯಾಲೆನ್ಸಲ್ಲಿ ಅಡ್ಜಸ್ಟ್ ಮಾಡ್ತಾ ಹೋಗಬೇಕಾಗ್ತದೆ. ಇದೇ ಇರುವಂಥ ಟ್ರಿಕ್. ಹಾಗೆ ಇದನ್ನು ಯೂಸ್ ಮಾಡಿ ನೀವು ಭಾಳ ಸುಲಭವಾಗಿ ಹುಲ್ಲು ಕಾಡು ತೆಗಿಬೋದು. ನಮ್ಮ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೇನೆ. ಹಾಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.